ನಮ್ಮೂರ್ ಪಕ್ಕದಲ್ಲಿರೋ ಒಂದು ಫೇಮಸ್ ಬೆಟ್ಟ ಗುರು. ಆ ಬೆಟ್ಟ ನಮ್ಮೂರಿಗೆ ಸೇರೇ ಇಲ್ವಂತೆ ಗುರು. ಈ ವಿಷಯ ತಿಳಿದ ತಕ್ಷಣ ನಾನು ನನ್ನ ಸೈಕಲ್ ಎತ್ಕೊಂಡು ಆ ಬೆಟ್ಟನ ನೋಡಕ್ ಹೊರಟೆ ಬಿಟ್ಟೆ ಗುರು. ಈ ಬೆಟ್ಟದ ಹೆಸರು ಬಂದು ಕರಿಘಟ್ಟ ಗುರು. ಈ ಬೆಟ್ಟದ ಮೂಲ ಸ್ಥಾನ ಬಂದು ತಿರುಪತಿಯ ಬೆಟ್ಟದ ಸಾಲಿನಲ್ಲಿ ಒಂದಾಗಿರುತ್ತದೆ ಗುರು. ಈ ಬೆಟ್ಟ ಇಲ್ಲಿಗೆ ಹೇಗ್ ಬಂತು ಅಂದ್ರೆ, ಶ್ರೀರಾಮರು ಶ್ರೀಲಂಕಾಕ್ಕೆ ಸೇತುವೆಯನ್ನು ವಾನರ ಸೇನೆಯ ಜೊತೆಗೆ ಕಟ್ಟುತ್ತಿರಬೇಕಾದರೆ ಅದರಲ್ಲಿ ಸುಗ್ರೀವನು ನೀಲಾಚಲ ಎಂಬ ತಿರುಪತಿಯ ಶ್ರೇಣಿಯಲ್ಲಿ ಬೆಟ್ಟವನ್ನು ಎತ್ತಿಕೊಂಡು ಹೋಗುತ್ತಿರಬೇಕಾದರೆ ಈಗಿನ ಶ್ರೀರಂಗಪಟ್ಟಣದ ಮೇಲೆ ಹಾದು ಹೋಗುತ್ತಿರುತ್ತಾರೆ. ಇದನ್ನು ಕಂಡ ಶ್ರೀರಂಗಪಟ್ಟಣದ ಕೆಲವೊಂದಷ್ಟು ಋಷಿ ಮುನಿಗಳವರು ಈ ಬೆಟ್ಟವು ಸೇತುವೆ ನಿರ್ಮಾಣಕ್ಕೆ ಇರುವುದಿಲ್ಲ, ಇದು ಶ್ರೇಷ್ಠ ಬೆಟ್ಟ ಆಗಿರುತ್ತದೆ, ಈ ಬೆಟ್ಟವನ್ನು ಇಲ್ಲೇ ಬಿಟ್ಟು ಬೇರೆ ಬೆಟ್ಟವನ್ನು ಒತ್ತಿಕೊಂಡು ಹೋಗು ಅಂತ ಹೇಳ್ತಾರೆ ಗುರು. ಆಗ ಋಷಿ ಮುನಿಯವರ ಮಾತನ್ನು ಕೇಳಿ ಅವರು ಇಲ್ಲೇ ಬೆಟ್ಟವನ್ನು ಬಿಟ್ಟು ಹೋದರು. ನಂತರದ ಕಾಲದಲ್ಲಿ ಭೃಗು ಮಹರ್ಷಿ ಅವರು ಈ ಬೆಟ್ಟದ ಮೇಲೆ ತಪಸ್ಸನ್ನು ಮಾಡಿ ಶ್ರೀನಿವಾಸನ ವಿಗ್ರಹವನ್ನು ಸ್ಥಾಪನೆ ಮಾಡುತ್ತಾರೆ. ನಂತರ ಇವರ ಭಕ್ತಿಗೆ ಮೆಚ್ಚಿ ಶ್ರೀನಿವಾಸನವರು ಇವರಿಗೆ ದರ್ಶನವನ್ನು ನೀಡುತ್ತಾರೆ. ಅಂದಿನಿಂದ ಇಲ್ಲಿವರೆಗೂ ನಂಬಿಕೆ ಶ್ರೀನಿವಾಸನವರು ಇಲ್ಲೇ ನೆಲೆಸಿದ್ದಾರೆ ಎಂಬ ನಂಬಿಕೆ ಇದೆ ಗುರು. ನಮ್ಮ ತಿಮ್ಮಪ್ಪನ ದರ್ಶನವನ್ನು ಮಾಡಿಕೊಂಡು ಬರಬೇಕಾದ್ರೆ ದೇವಸ್ಥಾನವು ದ್ರಾವಿಡ ಶೈಲಿಯಲ್ಲಿದೆ ಎಂದು ಗೊತ್ತಾಯಿತು ಗುರು. ಹಾಗಾಗಿ ದೇವಸ್ಥಾನ ತುಂಬಾನೇ ಪುರಾತನವಾದುದು ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ಗುರು. ಮತ್ತೆ ದೇವಸ್ಥಾನ ಬೆಟ್ಟವನ್ನು ಇಳಿದುಕೊಂಡು ಬರಬೇಕಾದ್ರೆ ನಾನು ಇಲ್ಲಿ ಎರಡು ವಿಷಯವನ್ನು ಅಬ್ಸರ್ವ್ ಮಾಡಿದೆ. ಒಂದು ದರ್ಬೆ ಹುಲ್ಲು, ಮತ್ತೆ ಇನ್ನೊಂದು ಈ ಮರಗಳು ಸಹ ತಿರುಪತಿಯಲ್ಲಿ ಯಾವ ರೀತಿಯಾಗಿ ದೂರ ಆಗಿ ಇರ್ತದೋ ಅದೇ ರೀತಿಯಾಗಿ ಇಲ್ಲೂ ಸಹ ದೂರವಾಗಿ ಇತ್ತು. ಮತ್ತೆ ಈ ಹುಲ್ಲುಗಳು ಸೇಮು ತಿರುಪತಿ ಬೆಟ್ಟದಲ್ಲಿ ಯಾವ ರೀತಿಯಾಗಿ ಕಾಣಿಸುತ್ತದೋ ಅದೇ ರೀತಿಯಾದ ಹುಲ್ಲುಗಳು ನಾನು ಇಲ್ಲಿ ನೋಡಿದೆ. ಹಾಗಾಗಿ ನನಗೆ ಈ ಇತಿಹಾಸ ಮತ್ತು ಈಗಿನ ಪರಿಸ್ಥಿತಿಯನ್ನು ನೋಡಿದಾಗ ಈ ಇತಿಹಾಸ ನನಗೆ ನಿಜ ಅಂತ ಅನ್ನಿಸ್ತು ಗುರು.